ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಚೆನ್ನಾಗಿದೆ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾ ಪೈಕರಡು ಲಾಗ್ ಚಾನಲ್. ಈ ಸೀನ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು, ಇದು ನಮ್ಮ ಮನೆ ಅಲ್ಲ, ಅಮ್ಮನ ಮನೆ ಸೀನ್ ನೋಡಿ. ಇದು ನಾನು ಹಿಂದಿನ ವೀಡಿಯೋದಲ್ಲೂ ಕೂಡ ನಿಮ್ಗೆ ತೋರಿಸ್ತೀನಿ ಈ ವ್ಯೂವನ್ನು. ನಾವು ನಮ್ಮ ತಮ್ಮನ ಮದುವೆ ಮುಗಿಸ್ಕೊಂಡು ಈಗ ಅಮ್ಮನ ಮನೆಗೆ ಬಂದ್ವಿ. ತಮ್ಮ ಅಂದರೆ ಚಿಕ್ಕಮ್ಮನ ಮಗ, ಅವ್ರ ಮದುವೆ ಮುಗಿಸ್ಕೊಂಡು ಈಗ ಅಮ್ಮನ ಮನೆಗೆ ಬಂದ್ವಿ. ಯಾಕೆ ಗೊತ್ತಾ, ಇಲ್ಲೂ ತುಂಬ ಫಂಕ್ಷನ್ಸ್ಗಳಿವೆ ಇಲ್ಲಿಂದ ಹೊರಡೋದಕ್ಕೆ. ಸೊ ಹಾಗಾಗಿ ನೋಡಿ, ನಾವು ಎಲ್ಲಿ ಹೊರಡ್ತಾ ಇದ್ದೀವಿ ಅಂದರೆ ನಮ್ಮ ಮಾಮನ ಮೊಮ್ಮಗನ ಮುಂಜಿ ಅಂದರೆ ಉಪನಯನ ಇದೆ ಮಂಕಿಯಲ್ಲಿ, ಹೊನ್ನಾವರ ಮಂಕಿಯಲ್ಲಿ. ಸೊ ಹಾಗಾಗಿ ಎಲ್ಲರೂ ರೆಡಿಯಾಗಿ ನಾವು ಹೋಗ್ತಾ ಇದ್ದೇವೆ. ಇದು 7 ಸೀಟರ್ ಗಾಡಿ ಇದು, ಬಟ್ ನಾವು 12 ಜನ ಹೋಗ್ತಾ ಇದ್ದೀವಿ. ಹೇಗಾದರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಬಂದು ಮುಟ್ಟಿದ್ವಿ 9:30ಗಷ್ಟು ಬಂದು ಮುಟ್ಟಿದ್ವಿ ಇಲ್ಲಿ ಮುಂಜಿ ಹಾಲಿಗೆ. ಇಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ ಹಾಲಿಗೆ. ಹಾಲಲ್ಲಿ ಕೂತ್ಕೊಂಡು ನಮ್ಮ ಕಸಿನ್ಸ್ ಎಲ್ಲ ಬಂದಿದ್ದರು, ಮಾಮನ ಮಕ್ಕಳು ತುಂಬ ಜನ. ತುಂಬ ವರ್ಷಗಳ ಹಿಂದೆ ನಮಗೆ ಸಿಕ್ಕಿರುವಂತಹ, ಅಂದರೆ ನಾವು ತುಂಬ ದಿನದಿಂದ ಮಾತಾಡದೇ ಇರುವಂತಹ, ಸಿಗದೇ ಇರುವಂತಹ ಕಸಿನ್ಸ್ ಎಲ್ಲ ಒಟ್ಟಿಗೆ ಸೇರಿದರು. ಸೊ ಹಾಗಾಗಿ ನಮ್ಗೆ ತುಂಬ ಖುಷಿ ಆಯಿತು. ಮಾತಾಡ್ತಾ ಎಲ್ಲರ ಜೊತೆಗೂ ಮಾತಾಡಿದ್ವಿ. ಇಲ್ಲಿ ನಾವು ಸ್ಟೇಜ್ ಮೇಲೆ ಬಂದು ನಿಂತ್ಕೊಂಡ್ವಿ. ಯಾಕೆ ಗೊತ್ತಾ, ಉಪನಯನದಲ್ಲಿ ನಮ್ಮಲ್ಲಿ ಉಡ್ದ ಮುಹೂರ್ತ ಅಂತ ಮಾಡ್ತೇವೆ, ಉದ್ದಿನ ಶಾಸ್ತ್ರ. ಅದು ಕೂಡ ಮಾಡಲಿಕ್ಕೆ ನಾವು ಮೇಲ್ಗಡೆ ಹೋಗಿ ಬಂದ್ವಿ. ತುಂಬ ಚೆನ್ನಾಗಿ ಆಯಿತು ಉಪನಯನ. ಹುಡುಗನ ಹೆಸರು ಅನಘ್ ಅಂತ, ನನ್ನ ಮಗಳ ಹೆಸರು ಅನಘ, ಅವನ ಹೆಸರು ಅನಘ್ ಅಂತ. ಸೊ ಉಪನಯನ ಮುಗಿಸ್ಕೊಂಡು ಊಟ ಮಾಡಿ ಆಮೇಲೆ ನಮ್ಮ ಮಾಮನ ಮಗಳು ಒಬ್ಬಳಿಗೆ ಇಲ್ಲಿ ಕೊಟ್ಟಿದ್ದೇವೆ ಮಂಕಿಯಲ್ಲಿ. ಅವಳು ನಮಗೆ ಬಿಡಲೇ ಇಲ್ಲ, ಬರಬೇಕು ತುಂಬ ದಿನ ಆಯಿತು ಬರ್ದೇನೆ, ಇಷ್ಟು ಹತ್ತಿರ ಬಂದಿದ್ರಿ ನಮ್ಮ ಮನೆಗೆ ಬನ್ನಿ ಅಂತ ಹೇಳಿ ಅವಳು ಕರ್ಕೊಂಡು ಹೋದ್ಲು ನಮಗೆ. ನಾವು ತುಂಬ ಜನ ಇದ್ವಿ, ಬೇಡ ಇನ್ನೊಂದು ಸಲ ಬರ್ತೇವೆ ಅಂತ ಹೇಳಿದ್ರು, ಕೇಳಲೇ ಇಲ್ಲ ಅವಳು. ಅಷ್ಟು ಹಠ ಮಾಡಿ ನಮಗೆ ಬನ್ನಿ ಅಂತ ಹೇಳಿದ್ಲು. ಸೊ ಅವ್ರ ಮನೆಯಲ್ಲಿ ಬೇಡ ಅಂದರು. ಕೋಲ್ಡು ಮತ್ತು ಕಷಾಯ, ಯಾರಿಗೆ ಕಷಾಯ ಬೇಕು, ಚಹಾ ಬೇಕು ಎಲ್ರಿಗೂ ಮಾಡಿಕೊಟ್ಲು, ಮತ್ತು ತಿಂಡಿ ಎಲ್ಲ ಕೊಟ್ಟಲು. ಬೇಡ ಅಂದರೂ ನಾವು ಊಟ ಮಾಡ್ಕೊಂಡು ಹೋದಷ್ಟೇ, ಆದರೂ ಕೂಡ ಅವರು ಬಿಡಲೇ ಇಲ್ಲ. ಆಮೇಲೆ ಹೊರಡೋ ಟೈಮ್ ಆದಾಗ ನಮಗೆ ಉಡಿ ತುಂಬಿದ್ಲು. ನಾವೆಲ್ಲ ಅಂದ್ವಿ, ಮೊದಲೆಲ್ಲ ಉಡಿ ತುಂಬಿದ್ವಿ, ಈಗ ಅಷ್ಟೇ ಅರ್ಶಿನ ಕುಂಕುಮ ಹಚ್ಚಿದ್ರೆ ಸಾಕು ಅಂತ ಅಂದರೂ ಕೂಡ ಅವಳು ಬಿಡಲೇ ಇಲ್ಲ, ಎಲ್ರಿಗೂ ಉಡಿ ತುಂಬಿದ್ಲು. ಈಗ ಹೊರಡ್ತಾ ಇದ್ದೇವೆ ಮನೆಗೆ ವಾಪಸ್ಸು. ನಾವು ಹೆಣ್ಮಕ್ಳು ಅಂದರೆ ಕೇಳಬೇಕಾ, ನಾವು ಮನೆ ಬಾಗಿಲಿಗೆ ಬಂದರೂ ಕೂಡ ಇನ್ನೂ ಮಾತಾಡ್ತಾ ನಿಂತ್ಕೊಂಡಿದ್ವಿ. ಮುಂದ್ಗಡೆ ಹೋದ್ರು ಗಂಡಸರೆಲ್ಲ ಎಲ್ಲಿ ಹೋದ್ರು ಇವರು ಅಂಥೇಳಿ ಮತ್ತೆ ವಾಪಸ್ ಬಂದರು ಕರೀಲಿಕ್ಕೆ. ಒಂದು ಸಲ ಕಾರ್ ಹತ್ರ ಹೋಗಿ ಇನ್ನೊಂದು ಸಲ ಬಂದರು. ಹಾಗೆ ಅಲ್ಲಿ ಮಾತಾಡ್ತಾ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ, ಮೆಮೊರಿ ಅಲ್ವಾ. ಸೊ ಹಾಗಾಗಿ ನೆಕ್ಸ್ಟ್ ಡೇ ಮತ್ತೆ ಅಮ್ಮನ ಮನೆಗೆ ಬಂದು ನಾವು ಮಾಸ್ತಿಕಟ್ಟ ಅಂತ ಇಲ್ಲಿ ಒಂದು ಊರಿದೆ, ಅಲ್ಲಿ ಮಹಾಸತಿ ದೇವರು ಅಂದರೆ ನಮ್ಮ ಗ್ರಾಮ ದೇವತೆ, ನಮ್ಮ ಅಮ್ಮನ ಮನೆಯ ಗ್ರಾಮ ದೇವತೆ. ನಾವು ವರ್ಷಕ್ಕೊಂದ್ಸಲನಾದರೂ ಅಲ್ಲಿ ವಿಸಿಟ್ ಮಾಡ್ತೀವಿ. ಹೋದ ಸಲ ಮಹಾನವಮಿಯಲ್ಲಿ ನಾವು ಕೂಡ ಅಲ್ಲಿ ವಿಸಿಟ್ ಮಾಡಿ ಅಲ್ಲಿ ದೇವರಿಗೆ ಉಡಿ ಎಲ್ಲ ತುಂಬಿ ಬಂದಿದ್ವಿ. ಈ ಸಲ ಹೋದಾಗ ನಾವು ಉಡಿಯನ್ನು ತುಂಬೋದಿಲ್ಲ, ಹಾಗೆ ದೇವರಿಗೆ ನಮಸ್ಕಾರ ಮಾಡಿ ಹುಂಡಿ ಕಾಣಿಕೆ ಹಾಕಿ ದರ್ಶನ ಮಾಡ್ಕೊಂಡು ಬರೋದಷ್ಟೇ. ಹಾಗೆ ರೆಡಿ ಆದ್ವಿ. ನಮ್ಮಪ್ಪ ಅಂತೂ ನಾವು ಯಾವಾಗ ಹೆಣ್ಮಕ್ಳು ಯಾವಾಗ ಬರ್ತಾರೆ ಮನೆಗೆ, ಯಾವಾಗ ನಾವು ದೇವಸ್ಥಾನಕ್ಕೆಲ್ಲ ಹೋಗೋಣ ಅಂತೇಳಿ ಕಾಯ್ತಾ ಇರ್ತಾರೆ. ಹಾಗೆ ನಾವು ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ, ರೆಡಿಯಾಗಿದ್ವಲ್ಲ. ಟೈಮ್ ಆಯಿತು, ಈಗ 6 ಗಂಟೆ. ನಾವು ಹೊರಟ್ವಿ, ಮಾಸ್ತಿಕಟ್ಟೆಗೆ ಹೊರಟ್ವಿ. ಅಲ್ಲಿನ ದೇವಸ್ಥಾನದ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಅಂತ ಹೇಳಿ ಈ ವಿಡಿಯೋನೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಅಂತೂ ಹೋದ್ವಿ. ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಸೇರಿ ಹೋಗೋದಲ್ವ. ನಮ್ಮ ತಮ್ಮ ಮತ್ತು ನಮ್ಮ ತಮ್ಮನ ಹೆಂಡತಿ ಮತ್ತು ನಮ್ಮ ಕೃಷ್ಣ 3 ಜನ ಮಿಸ್ ಆದರು. ಅವರು ನಮ್ಮ ತಮ್ಮ ಡ್ಯೂಟಿಗೆ ಹೋಗಿದ್ದ, ಮತ್ತು ನಮ್ಮ ತಮ್ಮನ ಹೆಂಡತಿ ಮತ್ತು ತಮ್ಮನ ಮಗ ಅವರು ಅಜ್ಜಿ ಮನೇಲಿದ್ದರು. ಇದು ನೋಡಿ ಮಹಾಸತಿ ದೇವಸ್ಥಾನ, ಮಾಸ್ತಿಕಟ್ಟ. ತುಂಬ ಫೇಮಸ್ ಆಗಿರುವಂಥ ದೇವಸ್ಥಾನ. ಇಲ್ಲಿ ಹೋಗಿ ಬರೋರೆಲ್ಲ ಇಲ್ಲಿ ವೆಹಿಕಲ್ಸಲ್ಲಿ ನಿಲ್ಲಿಸ್ಕೊಂಡು ಇಲ್ಲಿ ದೇವರ ದರ್ಶನ ಪಡ್ಕೊಂಡು ಮುಂದೆ ಹೋಗ್ತಾರೆ. ಇದು ಎಷ್ಟೋ ವರ್ಷಗಳಿಂದ ನಡೆದು ಬಂದಂಥ ಪದ್ಧತಿ. ಯಾವುದೇ ವೆಹಿಕಲ್ ಆಗಲಿ, ಎಷ್ಟೇ ದೂರ ಹೋಗೋದಿರಲಿ, ಎಷ್ಟೇ ಗಡ್ಬಡಿಲಿ ಇದ್ದರೂ ಕೂಡ ಅವರು ಇಲ್ಲಿ ನಿಂತು ದೇವಸ್ಥಾನಕ್ಕೆ ಬಂದು ದೇವರಿಗೆ ಕೈ ಮುಗಿದು ದೇವರ ದರ್ಶನ ಮಾಡಿಕೊಂಡೇ ಹೋಗೋದು. ನೋಡಿ, ನೀವು ಕೂಡ ದೇವರ ದರ್ಶನ ಪಡೀರಿ. ನೋಡಿ, ನಮ್ಮ ಊರಿನ ನಮ್ಮ ಅಮ್ಮನ ಮನೆಯ ಗ್ರಾಮ ದೇವತೆ ಮಹಾಸತಿ. ತುಂಬ ಪ್ರಶಾಂತವಾದ ವಾತಾವರಣ ಇಲ್ಲಿ. ಅಂದರೆ ಜನ ಬರ್ತಾರೆ, ಹೌದು, ಒಂದು ಸ್ವಲ್ಪನೂ ಗಲಾಟೆ ಇಲ್ಲ. ಹಾಗೆ ನಾವು ಸ್ವಲ್ಪ ಅಲ್ಲಿ ದೇವಸ್ಥಾನದ ವಾತಾವರಣ ಪಾಸಿಟಿವ್ ವೈಬ್ಸ್ ಅಲ್ವ, ನಿಮ್ಗೆ ಗೊತ್ತಿದೆ. ಸ್ವಲ್ಪ ಹೊತ್ತು ಕೂತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ಮತ್ತು ಇದು ಎದುರಿಗಿರುವಂತಹ ನಿತ್ಯಾನಂದ ಸ್ವಾಮಿಗಳ ದೇವಸ್ಥಾನ. ಈ ಮಹಾಸತಿ ದೇವಸ್ಥಾನಕ್ಕೆ ವಿಸಿಟ್ ಕೊಟ್ಟವರು ಇಲ್ಲಿ ಬಂದೇ ಬರ್ತಾರೆ, ಅಂದರೆ ಪಕ್ಕದಲ್ಲಿರುವಂಥ ದೇವಸ್ಥಾನ ಇದು.
ಇದು ಕೂಡ ಎಷ್ಟು ತಂಪಾದ ವಾತಾವರಣ ಅಂದರೆ ಎಷ್ಟೇ ಬೇಸಿಗೆ ಎಷ್ಟೇ ಸೆಕೆ ಇದ್ದರೂ ಇಲ್ಲಿ ಬಂದು ಕೂತ್ಕೊಂಡ್ರೆ ಆರಾಮಾಗ್ತದೆ. ಯಾವ್ದು ಫ್ಯಾನ್ ಬೇಕಾಗಿಲ್ಲ, ಎ ಸಿ ಬೇಕಾಗಿಲ್ಲ, ಏನಿಲ್ಲ. ಅಷ್ಟೊಂದು ಕೂಲ್ ಆಗಿರುವಂತಹ ಪ್ರದೇಶ ಇದು, ಕೂಲ್ ಆಗಿರುವಂಥ ಸ್ಥಳ ಇದು. ಅಂತಹ ಸ್ಥಳದಲ್ಲಿ ಈ ದೇವಸ್ಥಾನ ಇದೆ. ನಮಗಂತೂ ತುಂಬ ಖುಷಿ ಆಗುತ್ತೆ ಬರಲಿಕ್ಕೆ. ನಾವು ಸಣ್ಣವರಿದ್ದಾಗೆಲ್ಲ ಇಲ್ಲಿ ವರ್ಷಕ್ಕೊಂದು ಸಲ ಬರೋದಿತ್ತು, ಜಾತ್ರೆ ನಡೀತಿತ್ತು, ಆ ಜಾತ್ರೆಗೆ ಮಾತ್ರ ಬರೋದಿತ್ತು. ಈಗ ನಾವು ಆವಾಗ ಬೇಕಾದರೆ ಬರ್ಬೋದು ಅಲ್ವಾ. ಈಗ ಎಲ್ಲ ಅನುಕೂಲಗಳೇ ಇರುತ್ತೆ. ಆವಾಗ ವೆಹಿಕಲ್ಸ್ ಇರಲಿಲ್ಲ, ನಡ್ಕೊಂಡು ಬರಬೇಕಿತ್ತು ನಮ್ಮೂರಿಂದ, ಅಷ್ಟೆಲ್ಲ ತೊಂದರೆ ಇತ್ತು. ಈಗ ಯಾವ ತೊಂದರೆ ಇಲ್ಲ, ಆರಾಮಾಗಿ ಬರ್ಬೋದು. ಹಾಗೆ ದೇವರಿಗೆ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಎಲ್ಲ ಹಾಕಿ ನಾವಿಲ್ಲಿ ಬಂದು ಕೂತ್ಕೊಂಡ್ವಿ ದೇವಸ್ಥಾನದ ಕಟ್ಟೆ ಮೇಲೆ. ಆಮೇಲೆ ಸ್ವಲ್ಪ ಅಲ್ಲಿ ಆ ಕಡೆ ಈ ಕಡೆ ನೋಡಿದ್ವಿ, ಏನಾದರೂ ಸ್ನ್ಯಾಕ್ಸ್ ಸಿಗುತ್ತೆ ಅಂತ ಹೇಳಿ ನೋಡಿದರೆ ಅಲ್ಲಿ ಏನೂ ಇಲ್ಲ, ಮಿರ್ಚಿ ಬಜೆ ಮತ್ತು ಕಾಂದ ಬಜೆ ಇತ್ತಂತೆ. ಅದು ನಮಗೆ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ಯಾವುದೇ ಸ್ನ್ಯಾಕ್ಸ್ ಬೇಡ ಅಂತ ಹೇಳಿ ನಾವು ಐಸ್ ಕ್ರೀಮ್ ತೊಗೊಂಡು ಇದು ವೆನಿಲಾ ಫ್ಲೇವರ್ ಮತ್ತು ಸ್ಟ್ರಾಬೆರಿ 2 ಫ್ಲೇವರ್ದು ಕೋನ್ ಸಿಕ್ತು. ಅದನ್ನೇ ಎಲ್ರಿಗೂ ಕೊಟ್ಕೊಂಡು ನಾವು ತಿಂತಾಯಿದ್ವಿ ನೋಡಿ. ಎಷ್ಟು ಚೆನ್ನಾಗಿ ನಮ್ಮ ಕೃಷ್ಣ ಇದ್ರಂತೂ ತುಂಬ ಖುಷಿಯಾಗಿರ್ತಿತ್ತು. ಅವನು ಇರಲಿಲ್ಲ, ಮಕ್ಕಳು ಆ ಕಡೆ ಕೂತ್ಕೊಂಡಿದ್ದಾರೆ, ನಾವು ಈ ಕಡೆ ಕೂತ್ಕೊಂಡಿದ್ವಿ. ಇಲ್ಲೂ ಕೂಡ ಹಾಗೆ ತುಂಬ ಚೆನ್ನಾಗಿರುವಂತಹ ವ್ಯೂ ಇದು, ದೇವಸ್ಥಾನ ವ್ಯೂ. ಇಲ್ಲಿ ಫೋಟೋಸ್ ಎಲ್ಲ ತಗೊಂಡ್ವಿ ನೋಡಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ 3 ದಿನದ ವಿಡಿಯೋ ಒಂದೇ ವ್ಲಾಗಲ್ಲಿ ನಿಮಗೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಆಗಿ ಅಷ್ಟೇ. ಲಾಂಗ್ ಆದರೆ ನಿಮಗೂ ಕೂಡ ನೋಡಲಿಕ್ಕೆ ಇಂಟ್ರೆಸ್ಟ್ ಇರೋಲ್ಲ, ಹಾಗಾಗಿ ಸ್ವಲ್ಪ ಅಷ್ಟೇ ಕ್ಲಿಪ್ಪಿಂಗನ್ನು ನಾನು ವಿಡಿಯೋ ಮಾಡಿಕೊಂಡಿದ್ದೆ. ಇದು ಅಮ್ಮನ ಮನೆ, ಮಕ್ಕಳೆಲ್ಲ ಸೇರಿಕೊಂಡಿದ್ದಾರೆ, ಎಲ್ಲ ಕಸಿನ್ಸ್ ಎಲ್ಲ ನೋಡಿ. ಮತ್ತು ಇದು ಇವತ್ತು ಸಂಜೆ ಅಂದರೆ ನಾವು ದೇವಸ್ಥಾನಕ್ಕೆ ಹೋಗಿ ಬಂದಿರುವಂತಹ ಸಂಜೆ ಇದು. ನಮ್ಮ ಕಸಿನ್ಸ್ ಎಲ್ಲ ಬಂದಿದ್ದಾರೆ. ಮದುವೆ ಆಗಿತ್ತಲ್ಲ ನಮ್ಮ ತಮ್ಮಂದು, ಅವ್ರ ಮನೆಯಿಂದ ಎಲ್ಲರೂ ಬಂದಿದ್ದಾರೆ. ನಮ್ಮ ಕಸಿನ್ ಸಿಸ್ಟರ್, ಕಸಿನ್ ಬ್ರದರ್ಸ್ ಎಲ್ಲ ಬಂದಿದ್ದರು. ತುಂಬ ಒಂದು 15 ಜನ ಆದ್ವಿ ನಾವೆಲ್ಲರೂ ಸೇರಿ. ಖುಷಿ ಆಯಿತು. ನಮ್ಮ ಸಿಸ್ಟರ್ ಮಕ್ಕಳು ಆಮೇಲೆ ಬ್ರದರ್ ಎಲ್ಲ ಬಂದಿದ್ದರು. ನಮ್ಮ ಮಕ್ಕಳಿಗೂ ಕೂಡ ತುಂಬ ಖುಷಿ ಆಯಿತು. ಯಾಕಂದರೆ ನಾವೆಲ್ಲ ಮೀಟ್ ಆಗೋದು ತುಂಬ ರೇರು. ಸಿಸ್ಟರ್ಸ್ ಆದರೂ ಕೂಡ ನಾವು ಸಿಗೋದು ತುಂಬ ರೇರ್. ನಮ್ಮ ಚಿಕ್ಕಮ್ಮನ ಮಕ್ಕಳೆಲ್ಲ ಬೇರೆ ಬೇರೆ ಕಡೆ ಇರ್ತಾರೆ. ನಾವು ರಜೆಗೆ ಹೋದಾಗ ಅವ್ರು ಬಂದಿರೋದಿಲ್ಲ, ಅವ್ರು ಬಂದಾಗ ನಾವು ಬಂದಿರೋದಿಲ್ಲ, ಹಾಗಾಗಿ ಸಿಗೋದು ಅಪರೂಪ. ಹಾಗೆ ತಮಾಷೆಗಂತ ನಾವೆಲ್ಲ ಸೇರಿ ಕಾರ್ಡ್ಸ್ ಆಡ್ತಾ ಇದ್ದೇವೆ. ಇದು ಏನೋ ಅಂತ ತಪ್ಪು ತಿಳ್ಕೊಳ್ಬೇಡಿ, ಯಾಕಂದರೆ ಕಾರ್ಡ್ಸ್ ಆಡೋದು ನಾವು ತಮಾಷೆಗಷ್ಟೇ. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಬ್ರೇಕ್ಫಾಸ್ಟಿಗೆ ಅವಲಕ್ಕಿ, 2 ಥರದ ಅವಲಕ್ಕಿ ಅಂದರೆ ಸಿಹಿ ಅವಲಕ್ಕಿ ಮತ್ತು ಖಾರದ ಅವಲಕ್ಕಿ ಮತ್ತು ಉಪ್ಪಿಟ್ಟು, ಈ 3 ಮಾಡಿದೆ. ಈ ಬ್ರೇಕ್ಫಾಸ್ಟ್ ನಾನೇ ಮಾಡಿದ್ದು, ಅಮ್ಮನಿಗೆ ಹೆಲ್ಪ್ ಮಾಡಿ ನಾನೇ ಮಾಡಿದ್ದು ಬ್ರೇಕ್ಫಾಸ್ಟು. ತುಂಬ ಚೆನ್ನಾಗಿತ್ತಂತೆ. ಎಲ್ಲರೂ ತುಂಬ ಚೆನ್ನಾಗಿ ತಿಂಡಿ ಎಲ್ಲ ಮಾಡಿಕೊಂಡ್ರು. ಎಲ್ಲರೂ ಸೇರಿ ತಿಂಡಿ ಮಾಡೋದು ಇದೆಯಲ್ವಾ, ಅದು ಟೇಸ್ಟ್ ಆಗದಿದ್ರೂ ಟೇಸ್ಟ್ ಆಗಿರುತ್ತೆ ಆ ಬ್ರೇಕ್ಫಾಸ್ಟ್ ಅಲ್ವಾ. 12 ಗಂಟೆ ಟೈಮ್. ಈಗ ನಮ್ಮ ಕಸಿನ್ ಬ್ರದರ್ ಅಂಗಡಿಗೆ ಹೋಗಿ ನೋಡಿ ಐಸ್ ಕ್ಯಾಂಡಿ ತೊಗೊಂಡು ಬಂದರು. ಕ್ಯಾಂಡಿ ಮ್ಯಾಂಗೋ ಫ್ಲೇವರ್ ಇದು. ಎಲ್ಲರೂ ತಿಂತಾಯಿದ್ವಿ. ಎಲ್ರಿಗೂ ಚಿಕ್ಕವರಿಂದ ಮುದುಕರವರೆಗೂ ನಾವು ಐಸ್ ಕ್ಯಾಂಡಿ ತಿಂದ್ವಿ ಆ ದಿನ. ನನಗೂ ಸ್ವಲ್ಪ ಶೀತ ಆಗಿತ್ತು, ಬಟ್ ಇಂಥ ಟೈಮಲ್ಲಿ ಎಲ್ಲರೂ ಸೇರಿ ತಿನ್ನೋ ಮಜಾ ಇರುತ್ತಲ್ವ, ಮತ್ತು ಯಾವಾಗಲೂ ಸಿಗೋದಿಲ್ಲ ಅಂತ ಹೇಳಿ ನಾನು ತಿಂದುಬಿಟ್ಟೆ ನೋಡಿ. ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರಲ್ವ, ಅವ್ರಿಗೆ ಖುಷಿನೇ ಖುಷಿ. ಒಂದು 7 ಮಕ್ಕಳಾದರು ಎಲ್ಲ ಸೇರಿ, ನಮ್ಮದು ಅವ್ರದ್ದು ಎಲ್ಲ ಸೇರಿ ನೋಡಿ. ಅವ್ರು ಆಟ ಆಡದೇ ಇದ್ದರೆ ತುಂಬ ಖುಷಿ ಆಗುತ್ತೆ ನೋಡಲಿಕ್ಕೆ ಅಲ್ವಾ ಫ್ರೆಂಡ್ಸ್. ಇದು ಈವ್ನಿಂಗ್ ಟೈಮಲ್ಲಿ ನಮ್ಮ ಅಮ್ಮ ಚಹಾ ಕಷಾಯ ಬೇಕಾದರೂ ಕಷಾಯ ಮಾಡಿದರು. ತಿಂಡಿಗೆ ಚಿಪ್ಸ್ ಎಲ್ಲ ಇತ್ತು, ಬಟ್ ಬೆಳಿಗ್ಗೆ ಕಲಸಿದಂತಹ ಅವಲಕ್ಕಿನೂ ಇತ್ತು. ಅದು ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ಅದನ್ನು ಕೂಡ ಸ್ವಲ್ಪ ಯಾರ್ಯಾರಿಗೆ ಬೇಕೋ ಅವ್ರವರು ತಿಂದರು. ಇನ್ನೂ ಸ್ವಲ್ಪ ಮಿಕ್ಕಿತ್ತು, ಅದನ್ನ ಆಕಳಿಗೆ ಹಾಕಿಬಿಡೋದು ಅಷ್ಟೇ. ಎಷ್ಟು ಚೆನ್ನಾಗಿರುತ್ತಲ್ವ, ಎಲ್ಲರೂ ಸೇರಿ ಸಿಬ್ಲಿಂಗ್ಸು, ಕಸಿನ್ಸು ಎಲ್ಲ ಒಟ್ಟಿಗೆ. ಆಮೇಲೆ ಟೀ ಕುಡ್ದಾದ್ಮೇಲೆ ನಾವು ಸ್ವಲ್ಪ ನಮ್ಮ ಕಸಿನ್ ಬ್ರದರ್ ಅಲ್ಲಿ ಆ ಕಡೆನೇ ತೋಟ ಇದೆ ಅವ್ರದ್ದು, ಅವರು ಕೂಡ ಮನೆ ಕಟ್ತಾ ಇದ್ದಾರೆ. ಸ್ವಲ್ಪ ನೋಡೋಣ ಅಂತ ಹೇಳಿ ಹಾಗೆ ಅವ್ರ ತೋಟಕ್ಕೆ ಹೋಗ್ತಾ ಇದ್ದೇವೆ. ಮಕ್ಕಳು ನೋಡಿ ಗಮ್ಮತ್ತು ಮಾಡ್ತಾ ಹೋಗೋದು, ಖುಷಿನೋ ಖುಷಿ. ಇಂಥ ಖುಷಿ ರಜೆಯಲ್ಲಿ ಮಾತ್ರ ಸಿಗುತ್ತೆ. ಬೇರೆ ಟೈಮಲ್ಲಿ ಅವ್ರದ್ದು ಕ್ಲಾಸ್ ಆಯಿತು, ಅವ್ರ ಸ್ಟಡೀಸ್ ಆಯಿತು, ಇಷ್ಟೇ ಪ್ರಪಂಚ ಅವ್ರದ್ದು. ಈ ಒಂದು ರಜೆಯಲ್ಲಿ ಒಂದು 15 ದಿನನೋ 1 ತಿಂಗಳೋ ಅಷ್ಟೇ ಅವರು ಎಂಜಾಯ್ ಮಾಡೋದು. ಹೀಗೆ ಡೈರೆಕ್ಟ್ ಆದರೆ ಹೋಗಿದ್ರೆ ಅವ್ರ ರೋಡಿಂದ ಬಂದರೆ ಅವ್ರ ತೋಟ, ಅವರು ಮನೆಯೆಲ್ಲ ಕಟ್ತಾ ಇದ್ದಾರೆ. ಹಾಗೆ ನೋಡ್ಕೊಂಡು ಬರೋಣ ಅಂಥೇಳಿ ಹೋಗ್ತಾ ಇದ್ವಿ. ಹಳ್ಳಿ ವಾತಾವರಣ ಎಷ್ಟು ಚೆಂದ ಅಲ್ವಾ. ಸಿಟಿಲಿ ಎಷ್ಟೇ ಚೆಂದ ಮನೆ ಇರಲಿ, ಎಷ್ಟೇ ದೊಡ್ಡ ಮನೆ ಇರಲಿ, ನೋಡಿ ನಾಯಿ ಎಷ್ಟು ಮರಿ ಹಾಕಿದೆ. ಈ ಮನೆ ಕಟ್ತಾ ಇದ್ರಲ್ಲ, ಇಲ್ಲಿ ಯಾವುದೋ ಒಂದು ಬೀದಿ ನಾಯಿ ಬಂದು ಎಷ್ಟು ಚೆನ್ನಾಗಿ ಮುದ್ದಾಗಿದೆ ನೋಡಿ ನಾಯಿ ಮರಿಗಳು. ಹಾಗೆ ಎಲ್ಲರೂ ಸೇರಿ ನೋಡಿ ಎಂಜಾಯ್ ಮಾಡ್ತಾ ಇದ್ದೇವೆ. ನಾವು ಅಕ್ಕ ತಂಗಿ ಎಲ್ಲ ಸೇರಿದ ಮೇಲೆ
ಎಷ್ಟು ಮಾತು ಇರುತ್ತೆ ಅಂದರೆ ಅದು ಮನೆ ಬರೋ ತನಕ ಮುಗಿಯೋದೇ ಇಲ್ಲ. ಮನೆಗೆ ಬಂದಮೇಲೆ ಮತ್ತೆ ಫೋನಲ್ಲಿ ಅಷ್ಟೇ ಮಾತು ನಮಗೆ. ನೋಡಿ ಇವತ್ತು ನಮ್ಮ ನನ್ನ ಫ್ರೆಂಡ್ ಅಂದರೆ ಕಾಲೇಜ್ ಮೇಟು ಒಬ್ಬಳು ಬಂದಿದ್ಲು, ನಿರ್ಮಲಾ ಅಂತ ಹೇಳಿ, ನನ್ನ ಕ್ಲೋಸ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಈಗಷ್ಟೇ ಸ್ವಲ್ಪ ನಾವು ಡಿಸ್ಟೆನ್ಸಲ್ಲಿ ಇದ್ದೀವಿ, ಯಾಕಂದರೆ ಅವಳು ಒಂದು ಕಡೆ ಇರ್ತಾಳೆ, ನಾನು ಒಂದು ಕಡೆ ಇರ್ತೇನೆ. ಯಾವಾಗಲಾದರೂ ಅಪರೂಪಕ್ಕೆ ಅವಳು ಜಾಬ್ ಮಾಡ್ತಾಳೆ, ಹಾಗಾಗಿ ಅಪರೂಪಕ್ಕೆ ನಾವು ಮೀಟ್ ಆಗೋದು ಆಗಿದೆ ಈಗ. ಸೊ ಹಾಗಾಗಿ ಅವಳು ನಮ್ಮ ಮನೆಗೆ ಬಂದಿದ್ಲು, ಅಮ್ಮನ ಮನೆಗೆ ಬಂದಿದ್ಲು. ಹಾಗೆ ಮಾತಾಡ್ತಾ ಅವಳಿಗೂ ಟೀ ಎಲ್ಲ ಮಾಡಿಕೊಟ್ಟಾಯಿತು. ಫೈನಲಿ ಅಮ್ಮನ ಮನೆಯಿಂದ ಊರಿಗೆ ಹೊರಡೋ ಟೈಮ್ ಬಂದೇ ಬಿಡ್ತು ಫ್ರೆಂಡ್ಸ್. ನಮ್ಮ ಅಕ್ಕ ಆಗಾಗಲೇ ಊರಿಗೆ ಹೊರಟಿದ್ಲು. ನಾವು ಕೂಡ ಇವತ್ತು ಹೊರಡ್ತಾ ಇದ್ದೇವೆ. 6:30 ಟೈಮ್ ಈಗ ಬೆಳಿಗ್ಗೆ. ಬೇಗ ಹೋಗಿ ಮುಟ್ಟಬೇಕು ಅಂಥೇಳಿ ಬೇಗ ಹೊರಟ್ವಿ. ಅಮ್ಮ ಅರಿಶಿನ ಕುಂಕುಮ ಕೊಟ್ಟರು, ತಗೊಂಡು ಈಗ ಹೊರಡೋದು. ಅಮ್ಮನ ಮನೆಯಿಂದ ಮೇನ್ ರೋಡಿಗೆ 10 ಮಿನಿಟ್ಸ್ ವಾಕೇಬಲ್ ಡಿಸ್ಟೆನ್ಸ್ ಇದೆ. ಬಟ್ ನಮ್ಮ ಲಗೇಜೆಲ್ಲ ಇತ್ತು ಅಂತ ಹೇಳಿ ನಾವು ಆಟೋದಲ್ಲಿ ಬಂದು ಈಗ ಇಲ್ಲಿಂದ ಕುಮಟಾ ಹೋಗೋ ಬಸ್ಸಿಗೆ ವೇಟ್ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ರಜಾ ದಿನಗಳಲ್ಲಿ ಅಮ್ಮನ ಮನೆಯಲ್ಲಿ. ಸೊ ಈ ಕುಮಟಾಗೆ ಬಂದು ಮುಟ್ಟಿದ್ವಿ. ಇಲ್ಲೂ ಕೂಡ ಬಸ್ ವೇಟ್ ಮಾಡಲಿಕ್ಕೆ ನಿಂತ್ಕೊಂಡ್ವಿ. ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡ್ತೇನೆ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್.